ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ದೆಹಲಿ ದುರಂತದ ನಂತರ ಯಾರು ಎಷ್ಟು ಬೇಕಾದರೂ ಬಾಯಿ ಬಡ್ಕೊಳ್ಳಿ, ಇದನ್ನು ಭದ್ರತಾ ಫೇಲ್ವರ್ ಅಂತಾದರೂ ಹೇಳಿ, ಮತ್ತೊಂದಾದರೂ ಹೇಳಿ, ಆದರೆ ನಾವು ಮಾತ್ರ ಭಾರತದಲ್ಲಿನ ಭದ್ರತಾ ಸಂಸ್ಥೆಗಳಾದ CRPF, CISF, ರಾ, ATS ಇವುಗಳಿಗೆ ಒಂದು ದೊಡ್ಡ ಸಲ್ಯೂಟನ್ನು ಮಾಡಲೇಬೇಕು ಖಂಡಿತ. ಯಾಕಂದರೆ ಅವರೆಲ್ಲರೂ ಕೂಡ ಈ ಭಯೋತ್ಪಾದಕರು ರೆಡಿ ಮಾಡಿಕೊಂಡಿದ್ದಂತಹ ಒಂದು ದೊಡ್ಡ ಪ್ರಮಾಣದ ಪಿತೂರಿಯನ್ನು ತಡೆದಿದ್ದಾರೆ ಇವತ್ತು. ಯಾಕಂದರೆ ಇದು ಖಂಡಿತ ಚಿಕ್ಕ ಪ್ರಯತ್ನ ಆಗಿರಲಿಲ್ಲ. ಇದು ಎಂಥ ಪಿತೂರಿ ಅಂದರೆ ಇಲ್ಲಿ ಕೇವಲ ಒಂದು ಸ್ಫೋಟಕ್ಕಷ್ಟೇ ಸೀಮಿತ ಆಗಿರಲಿಲ್ಲ. 30 ಸ್ಫೋಟಗಳು ಮತ್ತು 8 ಭಯೋತ್ಪಾದಕ ದಾಳಿಗಳಿಗೆ ಇಲ್ಲಿ ಸಜ್ಜಾಗಿದ್ದರು. ಇನ್ನೊಂದು ಕಡೆ ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಿ ಕನಿಷ್ಠ 3-4 ಲಕ್ಷ ಭಕ್ತರು ಆಗಮಿಸ್ತಾರೆ. ಬಂದವರು ಪ್ರಸಾದವನ್ನು ಸ್ವೀಕರಿಸ್ತಾರೆ. ಆ ಪ್ರಸಾದದಲ್ಲಿ ರಿಸೀನ್ ಅನ್ನೋ ವಿಷವನ್ನು ಬಳಸಿಕೊಳ್ಳುವಂತಹ ಪ್ರಯತ್ನ ಕೂಡ ನಡೆದಿತ್ತು. ನೆನಪಿರಲಿ, ಇಂತಹ ದೊಡ್ಡ ಪ್ರಯತ್ನವನ್ನು ತಡೆದಿದ್ದು ಇದೇ ನಮ್ಮ ಭದ್ರತಾ ಸಂಸ್ಥೆಗಳು. ನಮ್ಮ ಇಂಟೆಲಿಜೆನ್ಸ್ ಎಷ್ಟು ಸ್ಟ್ರಾಂಗ್ ಆಗಿತ್ತು ಅಂದರೆ, ಇಂತಹ ಅವಘಡ ನಡೆಯುತ್ತೆ ಅನ್ನೋ ಮುನ್ಸೂಚನೆ ಸಿಕ್ಕಿದ್ರಿಂದಲೇ ಕೆಂಪುಕೋಟೆಯ ಸುತ್ತ CRPF ಮತ್ತು CISF ಪಡೆಗಳು ಸ್ನೀಪರ್ ಡಾಗ್ಗಳೊಂದಿಗೆ ನಿಯೋಜಿಸಲ್ಪಟ್ಟಿತ್ತು. ಈ ಪಿತೂರಿಯಲ್ಲಿ 3000 kg RDX ಅನ್ನು ಬಳಸುವ ಸಿದ್ಧತೆ ಕೂಡ ನಡೆದಿತ್ತು. ಆದರೆ ಅದನ್ನು ಯಶಸ್ವಿಯಾಗಿ ತಡೀತಾರೆ. ಕಳೆದ 1 ವಾರದಲ್ಲಿ ನಮ್ಮ ಏಜೆನ್ಸಿಗಳು ನಡೆಸಿದಂತಹ 8 ಕಾರ್ಯಾಚರಣೆಗಳನ್ನು ನೋಡಿದ್ರೆ ಇದೆಲ್ಲವೂ ಅರ್ಥ ಆಗುತ್ತೆ. ಆದರೆ ಇದ್ಯಾವುದೂ ಗೊತ್ತಿಲ್ಲದ ಕೆಲವರು ಇವತ್ತು ಮೋದಿಜಿ ಸರ್ಕಾರದ ಫೇಲ್ವರ್ ಅಂತಿದ್ದಾರೆ. To speculate. But one thing is established, that Mr. Amit Shah has been the most incompetent home minister in the history of independent India. Delhi riots 2020, Pahalgam, Manipur, Pulwama, unrest throughout the country. As a home minister, he goes to Bihar, he goes to Madhya Pradesh and says that Bangladeshis are entering the country. Recent Pahalgam attacks, there is no accountability whatsoever. I mean, any other government would have ensured that the home minister resigned. How many more times should he fail as a home minister? How many more lives should be lost for the home minister to resign? And this incompetence is the only reason why I think the BJP is tolerating this incompetence, is because Mr. Amit Shah has all Mr. Modi's secrets. Whether it is from Godhra or whether it is CBI inquiry, all the things they have done together, they both know each other, so he is indispensable there. At the cost of human lives, at the cost of the ಪೀಸ್ ಆ್ಯಂಡ್ ಟ್ರ್ಯಾಂಕ್ವಿಲಿಟಿ ಆಫ್ ದ ಕಂಟ್ರಿ. ಮಜಾ ಏನಂದರೆ, ಇನ್ನೂ ಕೆಲವರು ಚುನಾವಣಾ ಸಮಯದಲ್ಲೇ ಇದೆಲ್ಲ ಯಾಕೆ ನಡೀತಿದೆ ಅಂತ ಕೇಳ್ತಾರೆ. ಕರೆಕ್ಟೇ, ಏನು ಮಾಡೋದು ಹೇಳಿ. 2004ರಿಂದ 2014ರವರೆಗೂ ಎಲ್ಲಿ ಬೇಕೋ ಅಲ್ಲಿ, ಯಾವಾಗ ಬೇಕೋ ಆಗ ದಾಳಿಗಳು ನಡೀತಾ ಇದ್ವು. ಸೊ ಆಗ ಚುನಾವಣೆಗೂ ಮುನ್ನ, ಚುನಾವಣೆಯ ನಂತರ ಅನ್ನೋ ಕಾನ್ಸೆಪ್ಟೇ ಇರೋಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಬಟ್ ಈಗ ಹಾಗಾಗ್ತಾ ಇಲ್ವಲ್ಲ. ಸೊ ಚುನಾವಣೆಯ ಸಮಯದಲ್ಲೇ ಯಾಕೆ ಹೀಗಾಗ್ತಾ ಇದೆ ಅಂತ ಕೇಳೋದು ಸಹಜವೇ ಬಿಡಿ. ಆದರೆ ಒಂದು ವಿಚಿತ್ರ ಅನಿಸೋದೇನು ಗೊತ್ತಾ, ದೇಶದಲ್ಲಿ ಇಂತಹ ಘಟನೆಗಳು, ದಾಳಿಗಳು ನಡೆದಾಗಲೆಲ್ಲ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟ ಪಕ್ಷದ ಒಂದು ನಿರ್ದಿಷ್ಟ ಕುಟುಂಬ ಮಾತ್ರ ದೇಶ ಬಿಟ್ಟು ಓಡಿ ಹೋಗ್ಬಿಡುತ್ತೆ. ಅದೇನೋ ಗೊತ್ತಿಲ್ಲ, ಈಗಲೂ ಹಾಗೆ ಆಗಿದೆ. ದೆಹಲಿ ಘಟನೆಯ ನಂತರ ಅಣ್ಣ ಮಸ್ಕತ್ಗೆ ಹರಿದ್ರೆ ತಂಗಿ ನ್ಯೂಯಾರ್ಕ್ಗೆ ಹೋಗ್ತಾರೆ. ಇನ್ನು ವೀಕ್ಷಕರೇ, ಇಂತಹ ಸಮಯದಲ್ಲಿ ವಿರೋಧ ಪಕ್ಷಗಳ ನಡೆಯನ್ನು ಕೂಡ ಇಡೀ ದೇಶ ಗಮನಿಸ್ತಾ ಇರುತ್ತೆ. ಎಸ್ಪೆಷಲಿ ವಿರೋಧ ಪಕ್ಷದ ನಾಯಕನನ್ನು ನೋಡಿ. ಪ್ರೋಟೋಕಾಲ್ ಪ್ರಕಾರ ಇಂಥ ಟೈಮಲ್ಲಿ ವಿರೋಧ ಪಕ್ಷದ ನಾಯಕರಿಗೆ ಭದ್ರತಾ ಸಂಸ್ಥೆಗಳು ಮಾಹಿತಿಯನ್ನು ನೀಡಬೇಕಾಗುತ್ತೆ. ಏನಾಯಿತು ಘಟನೆ, ಏನು ನಡೀತಾ ಇದೆ ತನಿಖೆ ಅನ್ನೋದನ್ನು ತಿಳಿಸ್ಬೇಕು. ಅದು ಅವರ ಡ್ಯೂಟಿ. ಈಗ ನಮ್ಮ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು, ಸೊ ಇವರಿಗೆಲ್ಲ ವಿಷಯಗಳನ್ನು ತಿಳಿಸ್ಬೇಕಾಗತ್ತೆ. ಆದರೆ ರಾಹುಲ್ ಗಾಂಧಿ ಅವರೀಗ ಎಲ್ಲಿದ್ದಾರೆ ಇದು ಇನ್ನೂ ಯಾರಿಗೂ ಗೊತ್ತಾಗ್ತಿಲ್ಲ. ಅವರು ದೇಶದಲ್ಲಿ ಇಲ್ಲದೆ ಇದ್ದರೆ ಹೇಗೆ ತಿಳಿಸೋಕ್ಕಾಗುತ್ತೆ ಈಗ? ಅದಲ್ಲದೆ ರಾಹುಲ್ ಗಾಂಧಿ ಅವರದ್ದು ಇನ್ನೊಂದು ಸಮಸ್ಯೆ ಇದೆ. ಅವರು ವಿದೇಶಕ್ಕೆ ಹೋಗುವಾಗ ಅವರ ಭದ್ರತಾ ಪಡೆಗಳಿಗೆ ಹೇಳದೆ ಕೇಳದೆ ಹೋಗ್ತಾರಂತೆ. ಹೀಗಂತ ಖುದ್ದು CRPF ಅವರೇ
ಹೋಮ್ ಮಿನಿಸ್ಟರ್ ಅಮಿತ್ ಶಾ ಹಾಗೂ ಖರ್ಗೆ ಸಾಹೇಬ್ರಿಗೆ ಪತ್ರ ಬರೆದಿದ್ರು ಕೂಡ. ಹಾಗಾದರೆ ಈಗಲೂ ಅವರಿಗೆ ಮಾಹಿತಿ ನೀಡದೇನೆ ಹೋಗಿದ್ರೆ ಅವರಾದರೂ ಇದ್ರ ಬಗ್ಗೆ ಹೇಗೆ ತಿಳಿಸ್ತಾರೆ? ನೋಡೋಣ, ಮುಂದೆ ಬಂದರೂ ಬರಬಹುದು ಸದ್ಯದಲ್ಲಿ. ಈಗ ಇನ್ನೊಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಮಾತಾಡೋಕ್ಕಿದೆ. ನಿನ್ನೆ ಒಬ್ಬರು ಫೇಸ್ಬುಕ್ನಲ್ಲಿ ಬರೆದಿದ್ದನ್ನು ನೋಡಿದೆ. ತುಂಬ ಚೆನ್ನಾಗಿತ್ತಲ್ಲ. ಇನ್ನು ಅನಕ್ಷರಸ್ಥರಾದರೆ ಕಲ್ಲು, ಅಕ್ಷರಸ್ಥರಾದರೆ ಕೆಮಿಕಲ್ಲು ಅಂತ. ನಿಜವೇ ಅಲ್ವೇ? ಅನಕ್ಷರಸ್ಥರಾದರೆ ಬೀದಿಯಲ್ಲಿ ನಿಂತು ಕಲ್ಲು ಹೊಡಿತಾರೆ, ಅದೇ ಅಕ್ಷರಸ್ಥರಾದರೆ ಹಿಂಗೆ. ಇನ್ನು ಈಗ ಸಿಕ್ಕಿರೋ ಇನ್ನೊಂದು ದೊಡ್ಡ ಮಾಹಿತಿ ಅಂದರೆ ಹರಿಯಾಣದ ಅಲ್ ಫಲಾಹ್ ಈ ಪಿತೂರಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದೆಯಂತೆ. ಈ ವಿಶ್ವವಿದ್ಯಾಲಯವನ್ನು ಕಾಂಗ್ರೆಸ್ ಆಡಳಿತದ ಅವಧಿಯಲ್ಲಿ ಸ್ಥಾಪನೆ ಮಾಡಲಾಗಿತ್ತು ಮತ್ತು ಇದು ಮೇವಾತ್ ಪ್ರದೇಶದ ಸಮೀಪದಲ್ಲಿದೆ. ಅಲ್ಲದೆ ಈ ವಿಶ್ವವಿದ್ಯಾಲಯ ಪ್ರತಿ ವರ್ಷ ಕತಾರ್ನಿಂದ ದೊಡ್ಡ ಪ್ರಮಾಣದ ವಿದೇಶಿ ಹಣವನ್ನು ಪಡೆಯುತ್ತೆ. ನಿಮಗೆ ಗೊತ್ತಿರಲಿ, ಈ ಕತಾರನ್ನು CIA ತನ್ನ ಮೌತ್ ಪೀಸ್ ಆಗಿ ಬಳಸ್ಕೊಳ್ಳುತ್ತೆ. ಈ ಅಲ್ ಫಲಾಹ್ ಸಂಸ್ಥೆ ಏನಿದೆ, ಇದು ದೆಹಲಿಯ ಓಕ್ಲಾದಲ್ಲಿ ನೋಂದಾಯಿಸಲ್ಪಟ್ಟಂತಹ ಅಲ್ ಫಲಾಹ್ ಚಾರಿಟೇಬಲ್ ಟ್ರಸ್ಟ್ ಅಡಿಯಲ್ಲಿ ಕೆಲಸ ಮಾಡುತ್ತೆ. ಈ ವಿಶ್ವವಿದ್ಯಾಲಯಕ್ಕೆ ವಿದ್ಯಾರ್ಥಿಗಳು ಮುಖ್ಯವಾಗಿ ಸೀಮಾಂಚಲ ಅಂದರೆ ಬಿಹಾರ, ಕಾಶ್ಮೀರ ಮತ್ತು ಮೇವಾತ್ ಪ್ರದೇಶಗಳಿಂದ ಬರ್ತಾರೆ. ಈ ಯೂನಿವರ್ಸಿಟಿಯೊಂದಿಗೆ ಲಿಂಕ್ ಇರೋ 40% ವೈದ್ಯರು ಕಾಶ್ಮೀರಿ ಮುಸ್ಲಿಮರು. ಅಂದರೆ ಇದೊಂಥರ ಭಯೋತ್ಪಾದಕರನ್ನು ರೆಡಿ ಮಾಡುವ ಜಾಗ ಅಂತ ಹೇಳ್ಬೋದು. ಈಗ ನಮ್ಮ ತನಿಖಾ ಸಂಸ್ಥೆಗಳು ಸಾಕಷ್ಟು ವೈದ್ಯರು ಹಾಗೂ ಇಂಜಿನಿಯರ್ಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಇವರನ್ನೊಂಥರ ವೈಟ್ ಕಾಲರ್ ಜಿಹಾದ್ ಅಂತ ಕರೀಬಹುದು. ಜಮಾತ್ ಮೊಮಿನಾತ್ ಸದಸ್ಯೆಯಾದ ಒಬ್ಬ ಮಹಿಳಾ ವೈದ್ಯರು ಈ ಕಾರ್ಯಾಚರಣೆಗೆ ಅಂತ 40 ಲಕ್ಷ ಹಣವನ್ನು ನೀಡಿದ್ದಾರಂತೆ. ಸೊ ಇದಕ್ಕಾಗಿ ಅವರು ಕೂಡ ಅರೆಸ್ಟ್ ಆಗಿದ್ದಾರೆ. ಎಂಥ ಕಾಲ ಬಂತು ನೋಡಿ. ವೈದ್ಯೋ ನಾರಾಯಣೋ ಹರಿ ಅನ್ನೋದು ನಮ್ಮ ಸಂಸ್ಕೃತಿ. ಆದರೆ ನಾರಾಯಣನ ರೂಪದಲ್ಲಿ ಈ ಸೈತಾನ್ಗಳನ್ನು ನೋಡಿದ್ರೆ ಆತಂಕ ಮೂಡುತ್ತೆ. ಈ ದೇಶದ ದುರಂತ ಏನು ಗೊತ್ತಾ? ಈಗಲೂ ಒಂದಷ್ಟು ಜನ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡಿಕೊಂಡು ಬರ್ತಾರೆ. ಅವ್ರ ಮನೆಯವ್ರ ಪಾಪ, ಇವನ ಮಾಯಕ, ಅವನ ತಮ್ಮ ವಿಕಲಚೇತನ, ಇವನಿಗೆ ಕೈ ಇಲ್ಲ, ಅವನಿಗೆ ಕಾಲಿಲ್ಲ, ಇವನಿಗೆ ಕೆಲಸ ಇರಲಿಲ್ಲ, ಇದೆಲ್ಲ ಬರೋದು ಕಾಮನ್ನೇ. ಅದಕ್ಕೆ ಸರಿಯಾಗಿ ಅವರ ಪರವಾಗಿ ವಕಾಲತ್ತನ್ನು ವಹಿಸೋದಕ್ಕೆ ಬರ್ತಾರೆ ಇನ್ನೊಂದಷ್ಟು ಜನ. ಕಪಿಲ್ ಸಿಬಲ್ ಅಂತಹ ವಕೀಲರು. ಮಾನವೀಯತೆಯ ಪಾಠ ಮಾಡೋಕೆ ಹ್ಯೂಮನ್ ರೈಟ್ಸ್ ಬರುತ್ತೆ. ಹಿಂಗಿರಬೇಕಾದ್ರೆ ಇನ್ನೇನು ಬೇಕು ಹೇಳಿ? ಆ್ಯಂಡ್ ಈಗ ಭಾರತಕ್ಕೆ ಒಂದು ದೊಡ್ಡ ಟಾಸ್ಕ್ ಇದೆ. ಭಾರತ ಈಗ ಕ್ಲೀನಿಂಗ್ ಕೆಲಸವನ್ನು ಆದಷ್ಟು ಚುರುಕಾಗಿ ಮಾಡಬೇಕಾಗತ್ತೆ. ಯಾಕಂದರೆ ಸದ್ಯದಲ್ಲೇ ಭಾರತಕ್ಕೆ ಇಸ್ರೇಲ್ನ ಪ್ರಧಾನಿ ನೆತನ್ಯಾಹು ಮತ್ತು ಪುಟಿನ್ ಆಗಮಿಸಲಿದ್ದಾರೆ. ಸೊ ಮೋದಿಜಿ ಆ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ. ವೀಕ್ಷಕರ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.